ಮತ್ತೊಮ್ಮೆ ಓಲೈಕೆ ರಾಜಕಾರಣದ ಪರಾಕಾಷ್ಠೆಯನ್ನ ತಲುಪ್ತಾ ಇದೆಯಾ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅನ್ನುವಂತ ಬಿಗ್ ಕ್ವೆಶ್ಚನ್. ಸರ್ಕಾರದ ಕಾಮಗಾರಿಗಳಲ್ಲಿ ಮುಸಲ್ಮಾನರಿಗೆ ಮತ್ತೆ ಮೀಸಲಾತಿ ಕೊಡೋದಕ್ಕೆ ಹೊರಟಿದ್ಯಾ? ಮುಸ್ಲಿಮರ ಓಲೈಕೆಗೆ ಮುಂದಾಯ್ತಾ ಸಿದ್ದರಾಮಯ್ಯ ಸರ್ಕಾರ? ಸರ್ಕಾರದ ಕಾಮಗಾರಿಗಳೇನಿರ್ತವೆ, ಗುತ್ತಿಗೆ ಏನು ಕೊಡ್ತಾರೆ, ಆ ಗುತ್ತಿಗೆ ಕೊಡೋದ್ರಲ್ಲೂ ಕೂಡ ಮುಸ್ಲಿಮರಿಗೆ ಅಂತ ಸಪರೇಟ್ ಆಗಿ ಮೀಸಲಾತಿ ಕೊಡೋದಕ್ಕೆ ಹೊರಟಿದ್ಯಾ? 4% ಮೀಸಲಾತಿ ಕೊಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. 1 ಕೋಟಿವರೆಗಿನ ಕಾಮಗಾರಿಗಳಿಗೆ ಈ ಮೀಸಲಾತಿ ಅನ್ವಯ ಆಗತ್ತೆ. ಅಂದ್ರೆ ಬೇರೆ ಸಮುದಾಯಗಳ ಬಡವರು, ಬೇರೆ ಸಮುದಾಯಗಳ ಕಾಂಟ್ರಾಕ್ಟರ್ಸು ಬದುಕೋದು ಬೇಡವಾ? 1 ಕೋಟಿವರೆಗಿನ ಕಾಮಗಾರಿಗಳು ಅಂದ್ರೆ ಸಣ್ಣ ಪುಟ್ಟ ಕಾಮಗಾರಿಗಳು ಏನೆಲ್ಲ ಇರ್ತವೆ ಅವುಗಳ ಗುತ್ತಿಗೆಯಲ್ಲಿ 4% ಮುಸಲ್ಮಾನರಿಗೆ ಮೀಸಲಾತಿ ಯಾಕೆ ಸ್ವಾಮಿ? ಆಲ್ರೆಡಿ ಈಗ ಸಂವಿಧಾನಾತ್ಮಕವಾಗಿರುವಂತ ರಿಸರ್ವೇಶನ್ ಇದ್ದೇ ಇದೆ. ಅದರ ಮೇಲಿಂದ ಮತ್ತೆ ಈ ಮೀಸಲಾತಿ ಯಾಕೆ ಅನ್ನೋದು ಸಮಾಜದ ಇತರೆ ವರ್ಗಗಳ ಕೂಗು. SC/ST ಸಮುದಾಯಕ್ಕೆ 24% ಮೀಸಲಾತಿ ಅಂದರೆ SC/ST ಸಮುದಾಯಕ್ಕೆ ಸೇರ್ಬೇಕಾಗಿರುವಂತಹ ಮೀಸಲಾತಿಯಲ್ಲೇ ಮುಸ್ಲಿಮರಿಗೆ ಪಾಲು ಕೊಡೋದಕ್ಕೆ ಹೊರಟಿದ್ಯಾ ಸರ್ಕಾರ ಅನ್ನೋ ಪ್ರಶ್ನೆ ಕೂಡ ಹೇಳುತ್ತೆ. 24% ಗುತ್ತಿಗೆ ಮೀಸಲಾತಿ SC/ST ಸಮುದಾಯಕ್ಕೆ, OBC ಸಮುದಾಯಕ್ಕೆ 4% ಗುತ್ತಿಗೆ ಮೀಸಲಾತಿ. 2A ಅಡಿಯಲ್ಲಿ ಸರ್ಕಾರ ಈ ಮೀಸಲಾತಿಯನ್ನ ಕೊಟ್ಟಿದೆ ಆಲ್ರೆಡಿ. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಾವು ಪ್ರತಿನಿಧಿ ಬಸವರಾಜ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಇದು ಓಲೈಕೆಯ ಪರಾಕಾಷ್ಠೆನಾ ಅಂತ? ಇದುವರೆಗೆ ಕೇವಲ ಅಲ್ಲಿ SC/ST ಮೀಸಲಾತಿ ಮಾತ್ರ ಇತ್ತು. ಈಗ ಮುಸ್ಲಿಮರಿಗೂ ಕೂಡ ಅಂತ ಗುತ್ತಿಗೆಯಲ್ಲಿ, ಸರ್ಕಾರದ ಗುತ್ತಿಗೆ ಕಾಮಗಾರಿಗಳಲ್ಲಿ ಗುಣಮಟ್ಟ ನೋಡಬೇಕೇ ಹೊರತು ಇದರಲ್ಲಿ ಓಲೈಕೆ ನೋಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಬಸವರಾಜ್, ಸರ್ಕಾರದ ಪ್ಲಾನ್ ಏನಿದೆ? ಲಕ್ಷ್ಮಿ, ಒಂದು ರೀತಿಯಲ್ಲಿ ಸರ್ಕಾರದ ಬೆನ್ನೆಲುಬಿಗೆ ಅಂದರೆ ಕಾಂಗ್ರೆಸ್ ಬೆನ್ನೆಲುಬಿಗೆ ಮುಸ್ಲಿಂ ಸಮುದಾಯ ನಿಂತಿರೋ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಋಣ ಸಂದಾಯದ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಕೇವಲ SC/ST ಸಮುದಾಯಕ್ಕೆ ಮಾತ್ರ ಕಾಮಗಾರಿ ಗುತ್ತಿಗೆ ನೀಡುವಲ್ಲಿ ಮೀಸಲಾತಿ ಇರಲಿಲ್ಲ. OBC ಸಮುದಾಯಕ್ಕಿದೆ, 2A ಕೆಟಗರಿಗೆ ಇದೆ. OBC ಸಮುದಾಯಕ್ಕೆ 4%, 2A ಕೆಟಗರಿಗೆ 12% ಮತ್ತು SC/STಗೆ 24%. SC/STಗೆ ಕೆಟಗರಿಯನ್ನು ಫಿಕ್ಸ್ ಮಾಡಿದವರೇ CM ಸಿದ್ದರಾಮಯ್ಯ ಅವರು ಹಿಂದಿನ ಅವಧಿಯಲ್ಲಿ. ಪ್ರಮುಖ ಕಾರಣ 2023 ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ನಿಂತಿದೆ ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥದ್ದು. ಸಮುದಾಯದ ವಿಚಾರವಾಗಿ 4% ಗುತ್ತಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿ ನೀಡುವ ಸಂಬಂಧವಾಗಿ ಮುಸ್ಲಿಂ ಶಾಸಕರು ಸಚಿವರ ನಿಯೋಗ CMಗೆ ಒಂದು ಮನವಿಯನ್ನು ಕೊಡುತ್ತೆ. ಆ ಮನವಿಯನ್ನು ಕೊಟ್ಟ ನಂತರ CM ಅವರು ಆರ್ಥಿಕ ಇಲಾಖೆಗೆ ಒಂದು ಸೂಚನೆಯನ್ನು ಕೊಡ್ತಾರೆ, ಇದನ್ನ ಕಡತವನ್ನ ಮಂಡಿಸಿ ಅನ್ನುವಂಥದ್ದು. ಈ ಕಡತವನ್ನ ಆರ್ಥಿಕ ಇಲಾಖೆಯಿಂದ ಮಂಡಿಸಿದ್ದೇ ಆದಲ್ಲಿ ಮುಂದಿನ ಒಂದು ಕ್ಯಾಬಿನೆಟ್ ಸಂದರ್ಭದಲ್ಲಿ ಅದು ಚರ್ಚೆಗೆ ಬರುತ್ತೆ. ನೋಡಿ, ಇಂತಹ ಮಸೂದೆಯನ್ನ ಮಾಡ್ಬೇಕನ್ನುವಂತ ಪ್ರಸ್ತಾವನೆ ಬಂದಿದೆ ಆರ್ಥಿಕ ಇಲಾಖೆಯಿಂದ. ಮುಸ್ಲಿಂ ಸಮುದಾಯಕ್ಕೆ 4% ಮೀಸಲಾತಿಯನ್ನ ನೀಡುವಂತಹ ಒಂದು ವಿಚಾರ ಗುತ್ತಿಗೆಗಳಲ್ಲಿ ಕಾಮಗಾರಿಗಳಲ್ಲಿ ಅನ್ನುವಂಥದ್ದು ಅಲ್ಲಿ ಏನಾದರೂ ಕ್ಯಾಬಿನೆಟ್ ನಲ್ಲಿ ಪಾಸ್ ಆಗಿದ್ದೇ ಆದಲ್ಲಿ ಅದು ಮುಂದಿನ ಅಧಿವೇಶನಕ್ಕೆ ಬರುತ್ತೆ. ಅಧಿವೇಶನದಲ್ಲಿ ಅದು ಮಸೂದೆಯಾಗಿ ಪಾಸ್ ಆಗುತ್ತೆ. ಆ ಮಸೂದೆಯಾಗಿ ಏನಾದರೂ ಪಾಸ್ ಆಗಿದ್ದೇ ಆದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಗುತ್ತಿಗೆ ನೀಡುವ ಸಂದರ್ಭದಲ್ಲಿ 4% ಮೀಸಲಾತಿ ಕಡ್ಡಾಯವಾಗಿ ಸೇರ್ಕೊಳ್ಳುತ್ತೆ. ಇದು ಒಂದು ರೀತಿಯಲ್ಲಿ ಬೇರೆ ಸಮುದಾಯಗಳನ್ನ ಕೆರಳಿಸುವಂತಹ ಇದೊಂದು ಅಂಶ ಆಗುತ್ತೆ. ಯಾಕಂದ್ರೆ SC/STಗಳಿಗೆ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಅವರನ್ನ ಮತ್ತು ಅದನ್ನು ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಮೀಸಲಾತಿ ಕೊಡಲಾಗಿರ್ತಕ್ಕಂಥದ್ದು. ಈಗ ಮುಸ್ಲಿಂ ಸಮುದಾಯಕ್ಕೆ ಯಾಕೆ ಈ ಒಂದು ಮೀಸಲಾತಿಯನ್ನ ಗುತ್ತಿಗೆ ಕೊಡಕ್ಕೆ ಹೋಗ್ತದೆ ಅನ್ನೋಂಥ ರಾಜ್ಯ ಸರ್ಕಾರ ಪ್ರಶ್ನೆ ಎದ್ದೇಳುತ್ತೆ. ಯಾಕಂದ್ರೆ ಬಿಜೆಪಿ ಕೂಡ ಇದನ್ನ ಪ್ರಶ್ನೆ ಮಾಡೇ ಮಾಡುತ್ತೆ. ಇದ್ರ ಜೊತೆಗೆ ಉಪಚುನಾವಣೆ ಸಂದರ್ಭದಲ್ಲಿ ಇದನ್ನ ಮುಚ್ಚಿಡುವಂತ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡಿದೆ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪ ಬಂದಿದೆ. ಆದ್ರೂ ಕೂಡ ಒಂದು ಪತ್ರ ಬರೆದಿದ್ದಂತೂ ಸತ್ಯ. ಪತ್ರ ಇದೆ, ಶಾಸಕರಾದಂತಹ ನಜೀರ್ ಅಹಮದ್ ಅವರ ಲೆಟರ್ ಹೆಡ್ ಅಲ್ಲಿ CM ಅವರಿಗೆ ಪತ್ರ ಬರೆದಿರ್ತಕ್ಕಂಥದ್ದು. ಅದರ ಹೊರತುಪಡಿಸಿ CM ಅವರು ಅದಕ್ಕೆ ಸಹಿ ಹಾಕಿ ಆರ್ಥಿಕ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಕಡತವನ್ನ ಮಂಡಿಸಿ ಅನ್ನುವಂಥದ್ದು. ಆದ್ಯೂ ಕೂಡ ಇದನ್ನ ಸರ್ಕಾರದ ಒಳಗಡೆ ಇದನ್ನ ಮುಚ್ಚಿಡುವಂತ ಕೆಲಸಗಳಾಗಿತ್ತು. ಬಸವರಾಜ್, ಈಗ ಇದರ ಕ್ಯಾಲ್ಕುಲೇಷನ್ ಅನ್ನ ಒಂಚೂರು ನಮ್ಮ ವೀಕ್ಷಕರ, ಫಾರ್ ದ ಬೆನಿಫಿಟ್ ಆಫ್ ಮೈ ವ್ಯೂವರ್ಸ್, ವೀಕ್ಷಕರಿಗೋಸ್ಕರ ವಿವರಿಸೋದಾದ್ರೆ ಹೇಗೆ ಇದರ ಬೈಫರ್ಕೇಶನ್ ಹೇಗಿದೆ ಬಸವರಾಜ್? SC/STಗೆ ಅಥವಾ OBCಗೆ ಅಥವಾ 2A ಅಡಿಯಲ್ಲಿ ಈಗ ಬೇರೆಯವರಿಗೆ ಏನೇನು ಕೊಟ್ಟಿದ್ದಾರೆ ಮೀಸಲಾತಿ ಅದರಲ್ಲೇ ತೆಗೆದು ಮುಸ್ಲಿಮರಿಗೆ ಕೊಡಲಾಗ್ತಾ ಇದೆಯಾ ಅಥವಾ ಒಟ್ಟು ಮೀಸಲಾತಿ ಪ್ರಮಾಣವನ್ನೇ ಜಾಸ್ತಿ ಮಾಡಿದಾರಾ? ಹೇಗೆ ಇದ್ರ ಬೈಫರ್ಕೇಶನ್ ಹೇಗೆ?
ಶ್ರೀಲಕ್ಷ್ಮಿ, ಇಲ್ಲಿ ಮೀಸಲಾತಿ ಆ ವಿಚಾರ ಬೇರೆ, ಇದು ಗುತ್ತಿಗೆ ಮೀಸಲಾತಿ. ಈ ಮೀಸಲಾತಿ ಏನಿದೆ, ಈಗ 100 ರೂಪಾಯಿ ಇದೆ ಅಂದ್ರೆ 24 ರೂಪಾಯಿಯನ್ನ SC/ST ಅವರಿಗೆ ಕೊಡ್ತಾ ಇರ್ತಕ್ಕಂಥದ್ದು, 4% ಅನ್ನ OBC ಅವರಿಗೆ ಕೊಡ್ತಿರ್ತಕ್ಕಂಥದ್ದು, ಇನ್ನು 12% ಅನ್ನ SUA ಕ್ಯಾಟಗರಿ ಕೊಡ್ತಿರ್ತಕ್ಕಂಥದ್ದು. ಆ 100 ರೂಪಾಯಿಯಲ್ಲೇ ಈ ಒಂದು 4% ಅನ್ನ ಈಗ ಮುಸ್ಲಿಮರಿಗೆ ಕೂಡ ಹಂಚಕ್ಕೆ ಹೋಗ್ತಾ ಇದ್ರೆ, ಅಲ್ಲಿಗೆ 43% ಓವರ್ ಆಲ್ ಆಗಿ. ರೈಟ್. ನಮ್ಮ ಜೊತೆ ಛಲವಾದಿ ನಾರಾಯಣ ಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು. ನಮಸ್ಕಾರ ಸರ್. ನಮಸ್ಕಾರ. ಸರ್, ಮುಸ್ಲಿಮರ ಓಲೈಕೆಗೆ ಸಿದ್ದರಾಮಯ್ಯ ಸರ್ಕಾರ ಅದರ ಪರಾಕಾಷ್ಠೆಯನ್ನ ತಲುಪಿದೆ, ಮಿತಿಯೇ ಇಲ್ಲದಷ್ಟು ಪರಾಕಾಷ್ಠೆಯನ್ನ ತಲುಪಿದೆ ಅನ್ನುವಂಥದ್ದು. ಈಗ ಸರ್ಕಾರದ ಗುತ್ತಿಗೆ ಕಾಮಗಾರಿಗಳಲ್ಲಿ ಕೂಡ 4% ಮೀಸಲಾತಿಯನ್ನು ಕೊಡಬೇಕು ಅಂತ ಹೊರಟಿದೆ. ಏನ್ ಹೇಳೋಕ್ ಬಯಸ್ತೀರಿ? ಸರ್ಕಾರವನ್ನ ಅವ್ರಿಗೆ ಬಿಟ್ಟು ಕೊಡೋದು ಲೇಸು. ಇವರು ಪಾಪ ಇವರು ಅಧಿಕಾರ ಇಟ್ಕೊಂಡು ಅವ್ರಿಗೆ ನೀವು ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತ ಕೇಳೋದಕ್ಕಿಂತ ಸರ್ಕಾರವನ್ನೇ ಅವ್ರಿಗೆ ಬಿಟ್ಟು ಕೊಟ್ಬಿಟ್ರೆ ಅವ್ರಿಗೆ ಬೇಕಾದನ್ನೆಲ್ಲ ಅವ್ರು ಬಳಕೆ ಮಾಡಿ ಕೊನೆಯಲ್ಲಿ ಹಿಂದೂಗಳಿಗೆ ಒಂದಷ್ಟು ಏನಾದ್ರೂ ಉಳಿದ್ರೆ ಕೊಡ್ಬಹುದು, ಇಲ್ಲ ಅಂತಂದ್ರೆ ಅದು ಉಳಿಲಿಲ್ಲ ಅಂತ ಹೇಳ್ಬಹುದು. ಇವರು ಯಾವ ಮಟ್ಟಕ್ಕೆ ಓಲೈಕೆಗೆ ಇಳಿದಿದ್ದಾರೆ ಅಂತಂದ್ರೆ, ಇವರು ಎಲ್ಲಾ ಹಿಂದೂಗಳು ಸತ್ರೂ ಸರಿ ಅವರು ಬದುಕಬೇಕು ಅನ್ನೋ ಮಟ್ಟಕ್ಕೆ ಇವರು ಬರ್ತಿದ್ದಾರೆ. ಇದು ಒಂದು ಆಡಳಿತ ಸರ್ಕಾರ ಮಾಡ್ತಕ್ಕಂಥದ್ದಲ್ಲ. ಆಮೇಲೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಮೀಸಲಾತಿ ಇದೆ. ಅದರಲ್ಲಿ ನೀವು ಕೊಟ್ಟಿದ್ದನ್ನೇ ಕಾಂಟ್ರಾಕ್ಟ್ಗಳನ್ನ ಇದುವರೆಗೂ ಅವ್ರಿಗೆ ನೀವು ಕೊಡಕ್ಕೆ ಆಗ್ತಾ ಇಲ್ಲ. ಅದನ್ನ ಹೇಗೆ ಇವ್ರು ಕೊಡ್ತೀರಿ? ಅಲ್ಲಿ SC/STಗಳಿಗೆ 1 ಕೋಟಿವರೆಗೆ ನೀವು ಕೊಡ್ಬೇಕು ಅಂತ ಹೇಳಿ ಇದೆ ನೇರವಾಗಿ. ಆದ್ರೆ 1,000 ಇರೋದನ್ನ 3 ಕೋಟಿ 4 ಕೋಟಿ ಪ್ಯಾಕೇಜ್ ಮಾಡಿ ಅವ್ರಿಗೆ ತಪ್ಪಿಸೋ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇವರಿಗೂ ಕೊಡ್ತೇವೆ ಅಂತಂದ್ರೆ ಇದೇನು? ನಾನೊಂದು ಹೇಳ್ತೇನೆ, ಯಾವುದೇ ಮೀಸಲಾತಿ ಇರ್ಬೋದು, ಇದು ಧರ್ಮ ಆಧಾರಿತವಾಗಿ ಕೊಡ್ತಕ್ಕಂಥದ್ದು ತಪ್ಪು. ಆ ರೀತಿ ಮಾಡಬಾರದು. ಆದ್ರಿಂದ ಇಂಥದ್ದನ್ನ ಮಾಡಿದ್ರೆ ಇದು ದೊಡ್ಡ ಒಂದು ತಪ್ಪನ್ನ ಇವರು ಮಾಡಿ ಬೇರೆ ಎಲ್ಲವನ್ನು ಇವರೇ ಮೇಲೆ ಹೇಳ್ಕೊಳ್ತಕ್ಕಂತ ಪರಿಸ್ಥಿತಿ ಬರ್ತದೆ. ರಾಜ್ಯದಲ್ಲಿ ಜನ ಸಹಿಸ್ಕೊಳ್ಳೋದಿಲ್ಲ. ನೀವ್ ಹೇಳ್ತಾ ಇರೋ ಪ್ರಕಾರ ಛಲವಾದಿ ನಾರಾಯಣ ಸ್ವಾಮಿ ಅವರೇ, SC/STಗಳಿಗೆ 1 ಕೋಟಿ ರೂಪಾಯಿವರೆಗಿನ ಏನು ಕಾಮಗಾರಿ ಕೊಡುವಂತದ್ದಿದೆ, ಅದನ್ನ 3-4 ಕೋಟಿ ರೂಪಾಯಿಗೆ ಪ್ಯಾಕೇಜ್ ಮಾಡಿ ಅವರಿಗೆ ಸಿಗಬಹುದಾದ ಲಾಭಗಳನ್ನು ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ. ಅವರಿಗಿಂತ ಹೆಚ್ಚಿನ ಕಾಳಜಿಯನ್ನ ಮುಸ್ಲಿಮರ ಬಗ್ಗೆ ತೋರಿಸ್ತಾ ಇದ್ದಾರೆ ಅಂತಾನಾ? ಹೌದು, ಖಂಡಿತ. ಇದು ಅತಿಯಾದ ಪ್ರೀತಿ ಬಹಳ ತಪ್ಪು ದಾರಿಯನ್ನ ತುಳಿಸ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ರೈಟ್. ಯಾರು ಸಮಾಜದಲ್ಲಿ ಇವತ್ತು ತುಳಿತಕ್ಕೊಳಗಾಗಿದ್ದಾರೆ ಅವರನ್ನ ಮೇಲೆತ್ತೋ ಕೆಲಸ ಮಾಡಬೇಕು. ಇವರೆಲ್ಲಿ ತುಳಿತಕ್ಕೊಳಗಾಗಿದ್ದಾರೆ ಇದನ್ನು ತೋರಿಸ್ಬೇಕಲ್ಲ ಅವರು. ರೈಟ್. ಧನ್ಯವಾದ. ಧನ್ಯವಾದಗಳು ಛಲವಾದಿ ನಾರಾಯಣ ಸ್ವಾಮಿ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ.